ಶಾಸನಾನಶನೆ ಅಭಿಯೇಂಪಿ ಶ್ರುತಿ ಪ್ರತಿಪಾದ್ಯ ನೆನಿಸುವ ಕೇಶವನ ರೂಪದ್ವಯವ ಚಿದ್ದೇಹದೊಳ ಹೊರಗೆ ಬೇಸರದೆ ಸದ್ಭಕ್ತಿಯಿಂದ ಉಪಾಸನೆಯ ಗೈಯುತಲಿ ಬುಧರು ಹುತಾಶನನವೋಲಿಪ್ಪನೆಂದನ ವರತ ತುತಿಸುವರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 3. ಶಾಸನಾಶನನೇ ಅಭಿಯಂಬಿ ಶ್ರುತಿ ಪ್ರತಿಪಾದ್ಯ ನೆನಿಸುವ ಎಂಬ ಈ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ಶ್ರೀ ಪರಮಾತ್ಮನ ಶಾಸನ ಆಶನ ಎಂಬ ರೂಪಗಳ ಶ್ರುತ್ಯರ್ಥವನ್ನು ತಿಳಿಸ್ತಾರೆ. ಶಾಸನಾಶನ ಅಭಿ ತಪೋವಿಷ್ಟ ವ್ಯಕ್ರಾಮತ್ ಶಾಸನಾಶನೇ ಅಭಿ ಎಂಬ ಶ್ರುತ್ಯರ್ಥ ರೂಪವಾದ ಪುರುಷ ಸೂಕ್ತ ವಚನವಿದೆ. ಅಂದರೆ ಶ್ರೀ ಪರಮಾತ್ಮನಿಗೆ 2 ರೂಪಗಳು, ಶಾಸನ ಮತ್ತು ಅನಶನ. ಈ 2 ರೂಪದ್ವಯಗಳು. ಶಾಸನ ಜೀವರು ಸ್ಥೂಲ ದೇಹದಲ್ಲಿದ್ದು ಜೀವರು ಭೋಜನ ಮಾಡುವ ಶಬ್ದಾದಿ ಸಕಲ ವಿಷಯಗಳನ್ನು ಅಂತರ್ಗತನಾಗಿ ಸ್ವಾಖ್ಯ ರಸವನ್ನು ಮಾತ್ರ ತಾನು ಸ್ವೀಕರಿಸಿ ಇತರರಿಗೆ ತದ್ಯೋಗ್ಯ ರಸ ಭೋಗ ಶಕ್ತಿಪ್ರನಾಗಿ ದೇಹಕ್ಕೆ ಉಪಚಯವನ್ನು ಕೊಡುವುದರಿಂದ ಸ್ಥೂಲ ದೇಹದವ ಭಗವದ್ರೂಪಕ್ಕೆ ಶಾಸನ ಎನ್ನುವ ಹೆಸರು. ಸಾ ಅಶನ ಅನಶನ ರಹಿತನು. ಅನಶನ ಜೀವರ ಸ್ವರೂಪ ದೇಹದಲ್ಲಿ ಬಿಂಬರೂಪದಿಂದ ಅಂತರ್ಯಾಮಿಯಾಗಿದ್ದು ಸ್ವರೂಪಗತ ಕಾರ್ಯಗಳನ್ನು ಮಾಡಿಸುವುದರಿಂದ ಅನ್ನುವ ಹೆಸರು. ಅಲ್ಲಿ ಭೋಗ ಅಪ್ರಾಕೃತ ವಿಷಯಗಳ ಭೋಗ. ವಿಷಯಾದಿಗಳಾಗಲಿ ಪ್ರಕೃತಿ ಸಂಬಂಧವೇ ಇಲ್ಲ. ದೇವತೆಗಳು ಅನಶನಗಳು. ದೇವತಾಯಾಂತರ್ಗತ ಭಗವದ್ರೂಪ ಅನಶನವೆಂದೇ ಕರೆಯಿಸಲ್ಪಡುವುದು. ಶ್ರುತಿ ಪ್ರತಿಪಾದ್ಯ ನೆನಿಸುವ ಪುರುಷ ಸೂಕ್ತವು ಶ್ರುತ್ಯಂತರ್ಗತವಾದದ್ದು. ಪುರುಷ ಸುಮೇಯವಾದ ಪರಮಪುರುಷನು ಶಾಸನಾಶನ ಅಭಿ ಎಂಬ ಪ್ರತಿಪಾದ್ಯನಾಗಿದ್ದಾನೆ. ಶ್ರುತಿ ಪ್ರತಿಪಾದ್ಯನಾದ ಶ್ರೀ ಕೇಶವಗೆ ಪೂರ್ವ ಶಾಸನ ಅನಶನ ಎಂಬ ರೂಪದ್ವಯಗಳನ್ನು ಚಿಂತಿಸಬೇಕು. ಚಿದ್ದೇಹ ಸ್ವರೂಪ ದೇಹ ಚಿದಾನಂದ ಕಲಾತ್ಮಕ ಜೀವನ ಸ್ವರೂಪವು ಒಳಗೆ ಅಂದರೆ ಸ್ಥೂಲಾಖ್ಯ ಶರೀರದಲ್ಲಿ ಶಾಸನ ರೂಪ, ಹೀಗೆ ಹೊರ ಚಿದ್ದೇಹದ ಹೊರಗೆ ಅಂದರೆ ಸ್ಥೂಲಾಖ್ಯ ಶರೀರದಲ್ಲಿ ಅನಶನ ರೂಪ. ಹೀಗೆ ರೂಪದ್ವಯಗಳನ್ನು ಉಪಾಸನಾ ಕ್ರಮದಿಂದ ಕೇಶವ ಕ ಈಶ ವ ಅಂದರೆ ಬ್ರಹ್ಮ ಕ ಮತ್ತು ರುದ್ರ ಈಶ ಇವರಿಗಿಂತ ವರಿಷ್ಠನು ವ ಉತ್ತಮೋತ್ತಮನು ಶ್ರೀಹರಿಯು ಅಂದರ್ಥ. ಜೀವನದಲ್ಲಿ ಬೇಸರಿಸದೆ ಮಹಾತ್ಮಜ್ಞಾನಪೂರ್ವಕ ಸುದೃಢವಾದ ಸ್ನೇಹ ಭಾವದಿಂದ ಸದ್ಭಕ್ತಿಯಿಂದ ಬ್ರಹ್ಮಜ್ಞಾನಿಗಳ ಈ ಬುಧರು ಕೇಶವನ ಶಾಸನ ಅನಶನ ಎಂಬ ರೂಪದ್ವಯಗಳನ್ನು ದೇಹದಲ್ಲಿ ಮತ್ತು ಸ್ಥೂಲ ದೇಹದಲ್ಲಿ ಅಂತರ್ಬಹಿ ಸದಾ ಮಾಡ್ತಾ ಇರಬೇಕು. ಹುತಾಶನನ ಮೇಲೆ ಇಪ್ಪ. ಹುತಾಶನ ಎಂದರೆ ಯಜ್ಞಯಾಗಾದಿಗಳಲ್ಲಿ ಹವಿಸ್ಸುಗಳನ್ನು ದೇವತೆಗಳಿಗೆ ಮುಟ್ಟಿಸುವ ಅಮರಾಸ್ಯನಾದ ಅಗ್ನಿಪುರುಷ ದೇವರು. ಅಗ್ನಿಯು ಸಕಲ ವಸ್ತುಗಳನ್ನು ಸುಟ್ಟು ತಾನು ಮಾತ್ರ ನಿರ್ಲಿಪ್ತವಾಗಿರುವನು. ಅದರಂತೆಯೇ ಶಾಸನ ಅನಶನ ರೂಪದ್ವಯಗಳನ್ನು ಸದಾ ಚಿಂತಿಸುವ ಬುಧರು ಹುತಾಶನನಂತೆ ಪಾಪಗಳಿಂದ ನಿರ್ಲಿಪ್ತರಾಗಿರುವರು. ಈ ರೀತಿಯಲ್ಲಿ ತಿಳಿದು ಬುಧರ ಸೇವೆಯನ್ನು ಮಾಡ್ತಾ ಅವರ ಅಂತರ್ಗತವಾದ ಶಾಸನ ಅನಶನ ಶಬ್ದವಾಚ್ಯನಾದ ಕೇಶವನ ಗಣಗಳನ್ನು ಸ್ತೋತ್ರ ಮಾಡ್ತಾ ಇರಬೇಕು ಎಂದು ಶ್ರೀದಾಸಾರ್ಯರ ಬೋಧನೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.